ಗುರು ಶನಿ ಇದ್ದರೆ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕೊಂಡಾಡ್ತಾನೆ. ಇಂಪಾರ್ಟೆಂಟ್ ಗುರು ಮತ್ತು ಶನಿ ನಿಮ್ಮನ್ನು ಬರ್ಬತ್ತು ಮಾಡ್ಬೋದು. ನಮಸ್ಕಾರ ಎಲ್ಲರಿಗೂ ಕೂಡ. ಓಂ ಬ್ರಹ್ಮದೇವಾಯ ನಮಃ. ನಿಮ್ಮ ರಾಶಿಗಳಿಗೆ ತುಂಬ ಇಂಪಾರ್ಟೆಂಟ್ ಗುರು ಮತ್ತು ಶನಿ ನಿಮ್ಮನ್ನು ಬರ್ಬತ್ತು ಮಾಡ್ಬೋದು, ರಾಜಯೋಗನ ಮಾಡ್ಬೋದು. ಗುರು ಶನಿ ಇದ್ದರೆ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕೊಂಡಾಡ್ತಾನೆ, ಸಾಕಷ್ಟು ಕೊಂಡಾಡ್ತಾನೆ. ನಿಮಗೆ ಗೊತ್ತಿಲ್ಲ, ಗುರು ಶನಿ ಯಾರ ಜಾಗದಲ್ಲಿರುತ್ತೋ ಭಾಳ ಪಾಸಿಟಿವ್. ಜ್ಯೋತಿಷ್ಯದಲ್ಲಿ ಭಾಳ ವಿಶೇಷವಾಗಿ ಗುರು ಮತ್ತು ಶನಿ ಮತ್ತು ತುಂಬ ರಾಹು ಮತ್ತು ಕೇತು ಇವ್ರು 4 ಜನ ಭಾಳ ಇಂಪಾರ್ಟೆಂಟ್ ಆಗ್ತಾರೆ. ಗೋಚಾರ ಫಲ ಈ ವರ್ಷದಲ್ಲಿ ಎಲ್ಲೆಲ್ಲಿ ಚೇಂಜ್ ಆಗ್ತಾರೋ ಇವೆಲ್ಲ ತುಂಬ ಇಂಪಾರ್ಟೆಂಟು. ಇವರು ನೀವು ತುಂಬ ಚೆನ್ನಾಗಿ ಇಟ್ಕೋಬೇಕು. ಭಾಳ ಒಂದು ವೈಬ್ರೇಷನ್. ಇವ್ರು ಎಷ್ಟು ಚೆನ್ನಾಗಿ ಇಟ್ಕೋತಾರೋ ಅಷ್ಟು ನಿಮ್ಮ ಲಕ್ ಎನರ್ಜಿಗಳನ್ನ ಜಂಪ್ ಮಾಡುತ್ತೆ. ಇದನ್ನು ನೀಟಾಗಿ ಇವ್ರಿಗೆ ಸಂಬಂಧಪಟ್ಟಂಥ ಸ್ಟೋನ್ನ ಯೂಸ್ ಮಾಡೋದು, ಕ್ರಿಸ್ಟಲ್ನ ಯೂಸ್ ಮಾಡಿದ್ರೆ ನಿಮ್ಗೆ ಸಖತ್ ಪಾಸಿಟಿವ್ನ ಕೊಡುತ್ತೆ. ಈ ಕ್ರಿಸ್ಟಲ್ ಯೂಸ್ ಮಾಡೋದು ತುಂಬ ಸಖತ್ ಪಾಸಿಟಿವ್. ಅದನ್ನು ಹೆಂಗೆ ಕರೆಕ್ಟಾಗಿ ಯೂಸ್ ಮಾಡ್ತಾರೋ ನಿಮ್ಮ ಲಕ್ಕನ್ನು ಪಾಸಿಟಿವ್ ಮಾಡಿಕೊಡುತ್ತೆ. ಎಂಥ ಗುರು ಬಲ ಇಲ್ಲ ಅಂದರೂ ಕೂಡ ಗುರು ಬಲವನ್ನು ಪಡ್ಕೋಬೋದು. ಅದೇ ಗುರುಬಲ ಇಲ್ಲ ಅಂದರೂ ಕೂಡ ನೀವು ಗುರುಬಲ ಇಲ್ಲ ಆದರೆ ಮನೆ ಮಠ ಎಲ್ಲ ತಗೋಬೋದು. ಆದರೆ ಗುರುಬಲ ಇಲ್ಲ ಮನೆ ಮಠ ಕಳ್ಕೋಬೋದು. ಈ ಸ್ಟೋನ್ಗಳು ಗುರು ಮತ್ತು ಶನಿ ಕಾಂಬಿನೇಷನ್ ಹೆಂಗೆ ಮಿಕ್ಸ್ ಮಾಡಬೇಕು, ರಾಹು ಕೇತನ ಹೆಂಗೆ ಮಿಕ್ಸ್ ಮಾಡಬೇಕು, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ನಿಮ್ಮ ಲೈಫಲ್ಲಿ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು, ಅಧಿಕಾರ ತಗೋಬೇಕು ಅನ್ನೋದು ಗುರುಬಲ ಇಂಪಾರ್ಟೆಂಟು. ಆದರೆ ಗುರುಬಲ ಇಲ್ದಲೇ ಯೋಗದಿಂದ ಎಲ್ಲವನ್ನೂ ಪಡ್ಕೊತಲೇ ಇರ್ತಾರೆ. ಆ ಯೋಗವನ್ನು ಸಖತ್ ವೈಬ್ರೇಷನ್ನು ತುಂಬ ಸಾಕಷ್ಟು ಯೋಗವನ್ನು ಗುರು ಮತ್ತು ಶನಿಯಿಂದ ಲಾಭವನ್ನು ಪಡ್ಕೊಳೋದು ಹೆಂಗೇನದೇ ಈ ವಿಡಿಯೋ ನೋಡಿದವ್ರಿಗೆ ಯಾವ ಥರ ಸ್ಟೋನ್ ಯೂಸ್ ಮಾಡಬೇಕು ದಯವಿಟ್ಟು ಮಿಸ್ ಮಾಡದಲ್ಲೇ ನನ್ನ ವಿಡಿಯೋನ ನೋಡ್ತಿದ್ದರು ದಯವಿಟ್ಟು ನನ್ನ ಸ್ಕ್ರೀನ್ ಮೇಲೆ ಹೋಗ್ತಿರೋಂಥ ನಂಬರ್ನ ದಯವಿಟ್ಟು ಫೋನ್ ಮಾಡಿ ನಿಮ್ಮ ರಾಶಿಗೆ ನಕ್ಷತ್ರಕ್ಕೆ ಯಾವ ಥರ ಸ್ಟೋನ್ ಯೂಸ್ ಮಾಡಬೇಕು ಮತ್ತು ಯಾವ ಥರ ಕ್ರಿಸ್ಟಲ್ ಯೂಸ್ ಮಾಡಬೇಕು ಮತ್ತು ಇದನ್ನು ಹೆಂಗೆ ಲಕ್ಕನ್ನ ನೀವು ಪಡ್ಕೋಬೇಕನ್ನೋದು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ಮೇಷರಾಶಿಗೆ ಗುರು ಸುಖಸ್ಥಾನದಲ್ಲಿದ್ದಾರೆ. ಗುರು ಏನೆಲ್ಲ ಆರನೇ ತಿಂಗಳು 2ನೇ ತಾರೀಕು, 10ನೇ ತಿಂಗಳು 31ನೇ ತಾರೀಕು 152 ದಿವಸ ಗುರುಬಲ ನಿಮಗೆ ಒಳ್ಳೇದು ಮಾಡುತ್ತಾ ಕೆಟ್ಟದ್ದು ಮಾಡುತ್ತಾ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗುರು ಸುಖಸ್ಥಾನಕ್ಕೆ ಬಂದರೆ ನಿಮಗೆ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ, ಮನೆಯಲ್ಲಿ ಹೆಲ್ತ್ ಪ್ರಾಬ್ಲಮ್ ಇವೆಲ್ಲವೂ ಕೂಡ ಕಂಡುಬರುತ್ತೆ. ಮತ್ತು ಗುರು ಸುಖಸ್ಥಾನದಲ್ಲಿ ಉಚ್ಚನಾಗಿದ್ದರೆ ಭಾಗ್ಯಸ್ಥಾನಾಧಿಪತಿ, ವ್ಯಯಸ್ಥಾನಾಧಿಪತಿ ಗುರು ನಿಮಗೆ ಉಚ್ಚ ಸ್ಥಾನದಿಂದ ನಿಮ್ಮ ದುಡ್ಡನ್ನು ಕಂಡವರು ಯಾರು ಕಿತ್ಕೊಂಡು ತಿಂತಾನೆ ತುಂಬ ದುಡ್ಡು ಸಂಪಾದನೆ ಮಾಡ್ತೀರ. ಆದರೆ ನಿಮ್ಮ ದುಡ್ಡನ್ನು ಕಂಡವ್ರು ಪೋಲಿ ಮಾಡ್ತಾರೆ. ಹಾಗಾಗಿ ಆರೋಗ್ಯ ಮೇಲೆ ಗಮನ ಇದ್ದು ನಿಮ್ಮ ದುಡ್ಡನ್ನು ಕಂಡವ್ರಿಗೆ ಕೊಡ್ದಲೇ ಇದ್ದು ನಿಮ್ಮ ಲೈಫಲ್ಲಿ 152 ದಿವಸ ನಿಮ್ಮನ್ನು ನೀವು ಕಾಪಾಡ್ಕೋಬೇಕಾಗತ್ತೆ. ಗುರು 12ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ ಸುಖಸ್ಥಾನದಿಂದ ನಿಮ್ಮ ಲೈಫಲ್ಲಿ ಯಾವಾಗಲೂ ನಿಮ್ಮ ಮನೇಲಿ ತೆಂಗಿನಕಾಯಿ ದೇವ್ರ ಮೇಲೆ ಇಟ್ಟು ಪೂಜಿಸಿದಾಗ ಹಾಳಾಗದೇ ಥರ ನೋಡ್ಕೊಂಡ್ರೆ ನೀವು ತುಂಬ ಪಾಸಿಟಿವ್ ಅನುಭವಿಸ್ತೀರ. ಅದೇ ಗುರು ನಿಮಗೆ ತೆಂಗಿನಕಾಯಿ ನಿಮ್ಮ ಮನೇಲಿ ಪದೇ ಪದೇ ಹಾಳಾಗ್ತೈತೆ ಅಂದರೆ ನಿಮ್ಮ ಮನೇಲಿ ಸಾವು ನೋವು ಇಲ್ಲ ಒಂದು ಅಕ್ರಮ ಸಂಬಂಧ ಇಲ್ಲ ಮನೇಲಿ ಜಗಳಾಟ ಇದೆಲ್ಲ ತುಂಬ ಕಾಡುತ್ತೆ. ನಿಮ್ಮ ಮನೇಲಿ ದೇವ್ರ ಮೇಲೆ ಹುಟ್ಟಿರೋ ತೆಂಗಿನಕಾಯಿ ಮುಗ್ಲು ಬರ್ದಂಗೆ ನೋಡ್ಕೋಬೇಕು. ಮತ್ತು ನಿಮ್ಮ ಮನೆಯಲ್ಲಿ ತುಂಬ ವಿಶೇಷವಾದ ಒಂದು ಫಲವನ್ನು ಅಂದರೆ ನಿಮ್ಮ ಲೈಫಲ್ಲಿ ಸಖತ್ ರಿಸಲ್ಟ್ ಬರ್ಬೇಕಂದ್ರೆ, ಸಖತ್ತು ವೈಬ್ರೇಷನ್ ತರಬೇಕಂದ್ರೆ ನೀವು ಗುರುಗ್ರಹದ ಫೋಟೋವನ್ನು ಇಟ್ಟು ಪೂಜಿಸಿದಾಗ ತುಂಬ ಲಾಕ್ಕನ್ನು ಕೊಡುತ್ತೆ. ಮತ್ತು ನಮ್ಮಲ್ಲಿ ಸಿಗುವಂಥ ಬಹಳ ವೈಬ್ರೇಷನ್ ಗುರುಗೆ ಸಖತ್ ಪಾಸಿಟಿವ್ ಕೊಡುವಂಥ ಸೂರ್ಯಗ್ರಹದ ಒಂದು ಸ್ಟೋನು ಮತ್ತು ಗುರುಗ್ರಹದ ಬ್ರೇಸ್ಲೆಟನ್ನು ನಾನು ಅದನ್ನು ಯೂಸ್ ಮಾಡ್ತಾ ಹೋಗಿ ನಿಮ್ಮಲ್ಲಿ ಹೆಲ್ತ್ ಪ್ರಾಬ್ಲಮ್ ಮತ್ತು ನೆಗೆಟಿವ್ ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ. ದೇವರು ನಿಮಗೆ ಅಗಾರವಾದ ಒಂದು ಶಕ್ತಿ ಕೊಡ್ತಾನೆ.
ಈ 152 ದಿವಸ ಈ ಗುರುಬಲ ನಿಮಗೆ 50-50 ಇದೆ ಮೇಷರಾಶಿಯವರಿಗೆ. ನೀವು ಇದನ್ನು 175% ಮಾಡ್ಕೊಳ್ಳೋದು, ಅದು ನಿಮ್ಮ ಪರ್ಸ್ನಲ್ಲು. ನೀವು ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡುತ್ತೆ. ನಾನು ಹೇಳಿದಂಥ ಸ್ಟೋನ್ನ ಯೂಸ್ ಮಾಡಿದ್ರೆ ಗುರು ಈ ಒಂದು 50-50ರಿಂದ ನೀವು ಈ 152 ದಿವಸದಲ್ಲಿ ನೀವು ದುಡ್ಡನ್ನು ಕಳ್ಕೊತೀರ, ಹೆಲ್ತ್ ಪ್ರಾಬ್ಲಮ್ ಇದೆಲ್ಲ ತುಂಬ ಬರುತ್ತೆ. ಬರ್ದರ ಥರ ನೀವು ಕಾಪಾಡ್ಕೊಳಕ್ಕೆ ನಾನು ಹೇಳಿದಂಥ ಟೆಂಪಲ್ನ ಗುರುಗ್ರಹದ ಫೋಟೋವನ್ನು, ಗುರು ಅಂದರೆ ದಕ್ಷಿಣಾಮೂರ್ತಿ ಫೋಟೋನ ನಿಮ್ಮ ಮನೇಲಿ ತಂದಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಿ. ತುಂಬ ಪೂಜೆ ಒಳ್ಳೆಯದಾಗುತ್ತೆ. ಮತ್ತು ಜಾಜಿ ಮಲ್ಲಿಗೆ ಹೂವನ್ನು ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಭಾಳ ವಿಶೇಷವಾದಂಥ ವೈಬ್ರೇಷನ್. ಇದನ್ನು ಮರಿದಲ್ಲೇ ಮಾಡಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ದಯವಿಟ್ಟು ನಾನು ಹೇಳೋವಂಥ ಸ್ಟೋನ್ ಗುರುಗ್ರಹದ್ದು ಮತ್ತು ಸೂರ್ಯಗ್ರಹದ ಸ್ಟೋನನ್ನು ಯೂಸ್ ಮಾಡಿ. ನಿಮ್ಮ ಲಕ್ ಅನ್ನೋದು ತುಂಬ ಚೇಂಜ್ ಆಗುತ್ತೆ, ತುಂಬ ಪವರ್ಫುಲ್ ಎನರ್ಜಿ ಬರುತ್ತೆ. ಒಳ್ಳೆಯದಾಗಲಿ. ವೃಷಭ ರಾಶಿಗೆ ಸಖತ್ ರಾಜಯೋಗ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಈ ಥರ ಶನಿ ಲಾಭ ಸ್ಥಾನದಲ್ಲಿರೋದು, ಭಾಳ ಪುಣ್ಯ ಮಾಡಿದ್ರ. ಆ ಥರ ಗುರು ಭಾಳ ವಿಶೇಷವಾಗಿ ಧನುಸ್ಥಾನದಲ್ಲಿರೋದಕ್ಕಿಂತ ಹೆಚ್ಚಾಗಿ ಭಾಳ ವೈಬ್ರೇಷನ್ನು. ಗುರು ಕಟಕದಲ್ಲಿ 3rd ಹೌಸಲ್ಲಿರೋದು ತುಂಬ ರಾಜಯೋಗನ ಕೊಡುತ್ತೆ, ಅಷ್ಟ ಐಶ್ವರ್ಯನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಈ 152 ದಿವಸ ವೃಷಭ ರಾಶಿಯವರಿಗೆ ಭಾಳ ಒಂದು 150 ವರ್ಷದ ಕನಸು. ನಿಮ್ಮ ಮುತ್ತಾತ, ತಾತ, ಅಪ್ಪ, ಅಮ್ಮ ಅವರ ಆಶೀರ್ವಾದ ಎಷ್ಟು ಆಶೀರ್ವಾದನೋ ಅಂಥ ಒಂದು ಒಳ್ಳೆಯ ಕೆಲಸಗಳು ಸಿಕ್ಕಾಪಟ್ಟೆ ಆಗುತ್ತೆ. ಈ 150 ದಿವಸದಲ್ಲಿ ನೀವು ಒಂದು 150 ಕೋಟಿಗೂ ಬದುಕ್ಬೋದು. ಒಂದು ಭಾಳ ವಿಶೇಷವಾಗಿ ಹೊಸದನ್ನು ಖರೀದಿ ಮಾಡ್ತಾರೆ. ಅದು ಗೋಲ್ಡ್ ಪರ್ಚೇಸ್, ಅಧಿಕಾರ, ಜಾಬ್, ಎಲ್ಲ ರೀತಿಯಲ್ಲೂ ನಿಮಗೆ ದುಡ್ಡು ಕೇಳಿದವರೆಲ್ಲ ದುಡ್ಡು ಕೊಡ್ತಾರೆ. ಮತ್ತು ಭಾಳ ವೃಷಭ ರಾಶಿ ಒಳ್ಳೇದು ಮಾಡ್ತಾ ಇದೆ ಗುರು ಮತ್ತು ಶನಿ. ಇವಾಗ ಇನ್ನೂ ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡ್ತೈತೆ ವೃಷಭ ರಾಶಿಯವರಿಗೆ. ನೀವು ತುಂಬ ಇನ್ನೂ ಪುಣ್ಯ ಬರ್ಬೇಕಂದ್ರೆ, ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ ಬರಬೇಕು ಅಂದರೆ ನೀವು ಊಹೆ ಕೂಡ ಮಾಡಿರಕ್ಕಲ್ಲ. ವೃಷಭ ರಾಶಿಗೆ ಸಿಕ್ಕಾಪಟ್ಟೆ ಎನರ್ಜಿ ಕೊಡುವಂಥ ಒಂದು 6 ಮುಖದ ರುದ್ರಾಕ್ಷಿಯನ್ನು ನಿಮ್ಮ ಕುತ್ತಿಗೆಯಲ್ಲಿ ನಿಮ್ಮ ಕೈಲಿ ಹಾಕಿ ಸಖತ್ ಲಕ್ ಬರುತ್ತೆ. ಅತಿ ಹೆಚ್ಚು ವೃಷಭ ರಾಶಿಯರು ಮೊಸರನ್ನವನ್ನು ಅತಿ ಹೆಚ್ಚು ಊಟ ಮಾಡಿ, ನೇರಳೆಹಣ್ಣು ತಿನ್ನಿ. ನಿಮ್ಮ ಲಕ್ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ವೃಷಭ ರಾಶಿಗೆ ಭಾಳ ರಾಜಯೋಗ ಇದೆ. ದಯವಿಟ್ಟು ನಾನು ಬೆಳಗ್ಗೆ ಎದ್ದು ನಾನು ಚೆನ್ನಾಗಿರ್ತೀನಿ, ನಾನು ಹ್ಯಾಪಿಯಾಗಿರ್ತೀನಿ, ನನಗೆಲ್ಲ ಒಳ್ಳೆಯದಾಗುತ್ತೆ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಎಲ್ಲ ಕೆಲಸ ಮಾಡಿ, ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರಿಗೆ ಒಳ್ಳೆ ಪೀಕ್ ಟೈಮ್ ಹೊಸ ಬಿಸ್ನೆಸ್ ಮಾಡೋಕ್ಕೆ. ಗುರು ಧನಸ್ಥಾನದಿಂದ ಅಕ್ಕಪಕ್ಕೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಮತ್ತು ಗುರು ಧನಸ್ಥಾನದಲ್ಲಿರೋದ್ರಿಂದ ಒಂದು ಗುರುವಿಂದ ನೀವೇನೆಲ್ಲ ಲಾಭ ಪಡ್ಕೋಬೋದು ಅಂದರೆ ತುಂಬ ಇಂಪಾರ್ಟೆಂಟು. ಭಾಳ ವಿಶೇಷವಾಗಿ ಹೊಸ ಕೆಲಸಗಳು ಹೊಸದಾಗಿ ಖರೀದಿ, ಲಕ್ಕು, ಎನರ್ಜಿ ಎಲ್ಲವೂ ಪಡ್ಕೋಬೋದು. ತುಂಬ ಪಾಸಿಟಿವ್ ಮೇಲೆ ಪಾಸಿಟಿವ್ನ ನೋಡ್ತಾ ಹೋಗ್ತೀರ ನಿಮ್ಮ ಲೈಫಲ್ಲಿ. ಮತ್ತು ಶನಿ ದಶಮ ಸ್ಥಾನದಲ್ಲಿದ್ದರೂ ಕೂಡ ಗುರು ನಿಮಗೆ ರಾಶಿಗೆ 10ನೇ ಮನೆ ನೋಡ್ತಿದ್ದಾನೆ. ಸಂಬಂಧಗಳೆಲ್ಲ ಸರಿ ಹೋಗೋದು, ಸಂಬಂಧಗಳೆಲ್ಲ ಒಂದಾಗೋದು, ಮತ್ತು ಅಷ್ಟ ಐಶ್ವರ್ಯ ಬರೋದು, ಮತ್ತು ದುಡ್ಡು, ಪ್ರಾಪರ್ಟಿ, ಮತ್ತು ಕುಟುಂಬದಲ್ಲಿ ಏನಾದ್ರು ಒಂದು ಗೋಲ್ಡನ್ನು ಇಟ್ಟಿರೋದನ್ನ ಮಾರಿ ಪ್ರಾಪರ್ಟಿ ತಗೊಳೋದು, ಇಲ್ವಾ ಗೋಲ್ಡ್ ಪರ್ಚೇಸ್ ಮಾಡೋದು. ಗುರು 152 ದಿವಸ ನಿಮಗೆ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ, ಭಾಳ ದೊಡ್ಡ ರಿಸಲ್ಟನ್ನು ಕೊಡ್ತಾನೆ. ಏನಪ್ಪ ಅಂದರೆ ಒಂದು ವಿಶೇಷ, ಅಕ್ಕ ತಂಗಿ ಅಣ್ಣ ತಮ್ಮದಿಂದ ಜಗಳ, ತಂದೆಯಿಂದ ತುಂಬ ಆರೋಗ್ಯ ಸಮಸ್ಯೆಗಳು, ಇವೆಲ್ಲವೂ ಕೂಡ ಮಿಥುನ ರಾಶಿಗೆ ನಡೀತಾ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಸಾಕಷ್ಟು ಹೊಟ್ಟೆ ನೋವು ಸಂಬಂಧಪಟ್ಟಂಥ ವಿಷಯ, ಇಲ್ಲ ಮತ್ತು ಕಿಡ್ನಿಗೆ ಸಂಬಂಧಪಟ್ಟಂಥ ವಿಷಯಗಳು, ಕಾಯಿಲೆಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರ್ತವೆ. ಇದಕ್ಕೆ ನೀವು ಭಾಳ ವಿಶೇಷವಾದೊಂದು ವೈಬ್ರೇಷನ್ ಚಿದಂಬರಂ ನಟರಾಜ ಸ್ವಾಮಿನ ದರ್ಶನ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ, ಅಷ್ಟ ಐಶ್ವರ್ಯನ ಕೊಡುತ್ತೆ. ಯಾಕಂದರೆ ನೀವು ಈ ಒಂದು ಮಿಥುನ ರಾಶಿಯರು ಅಲ್ಲೇ ವಿಷ್ಣು ಅಲ್ಲೇ ಶಿವನ ದರ್ಶನ ಮಾಡಿ ಸಖತ್ ಪಾಸಿಟಿವ್ ಬರುತ್ತೆ, ಸಖತ್ ಲಕ್ಕನ್ನು ಕೊಡುತ್ತೆ. ಈ ಗುರುಗ್ರಹ ನಿಮಗೆ 152 ದಿವಸ ನಿಮಗೆ ಎಲ್ಲ ಒಳ್ಳೆಯ ಶುಭ ಫಲವನ್ನು ಕೊಡ್ತಾವನೆ.
ಶುಭ ಫಲಕ್ಕೋಸ್ಕರ ನೀವು ಗುರುಗ್ರಹನ ಪ್ರಾರ್ಥನೆ ಮಾಡಿ. ನಿಮ್ಮ ಲೈಫಲ್ಲಿ 5 ಮುಖದ ರುದ್ರಾಕ್ಷಿ, 3 ಮುಖ ರುದ್ರಾಕ್ಷಿನ ನೀವು ಧರಿಸಿ. ಈ 152 ದಿವಸದಲ್ಲಿ ನಿಮ್ಗೆ ತುಂಬ ಪಾಸಿಟಿವ್ ಬರುತ್ತೆ. ನಮ್ಮಲ್ಲಿ ಸಿಗುವಂಥ ಬುಧಗ್ರಹದ ಸ್ಟೋನ್ಸು ಮತ್ತು ಗುರುಗ್ರಹದ ಸ್ಟೋನನ್ನು ನೀವು ನಮ್ಮಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನೀವು ಕೈಗೆ ಹಾಕಿ ನೋಡಿ, ಸಖತ್ ಎನರ್ಜಿ ಜಂಪಾಗಿ ಸಕಲ ಸಂಪತ್ತು ಐಶ್ವರ್ಯ, ಯಾವುದೇ ಬಿಗ್ನೆಸ್ ಮಾಡ್ತಿದ್ರು ಕೂಡ ತುಂಬ ಕ್ಲಿಕ್ ಮಾಡ್ತೀರಾ. ಸಣ್ಣಿಂದ ಹಿಡಿದು ದೊಡ್ಡ ಬಿಗ್ನೆಸ್ ಆಗಿರ್ಬೋದು, ತುಂಬ ವ್ಯಾಪಾರದ ಲಕ್ಷಣಗಳು ತುಂಬ ಕ್ಲಿಕ್ ಆಗುತ್ತೆ. ಒಳ್ಳೆಯದಾಗಲಿ. ಕಟಕ ರಾಶಿಗೆ ಸಕಲ ಸಂಪತ್ತು ಐಶ್ವರ್ಯನ ಗುರು ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಜನ್ಮ ಗುರು ಬಂದಾಗ ವನವಾಸಕ್ಕೆ ಹೋಗ್ತಾರೆ ಅಂತ ಹೇಳ್ಬೋದು. ಗುರು ನಿಮಗೆ ಬಹಳ ದೊಡ್ಡ ದೊಡ್ಡ ಕನಸನ್ನು ಕೊಡ್ತಾನೆ, ದೊಡ್ಡ ದೊಡ್ಡ ಸಕ್ಸಸ್ ಮಾಡ್ತಾನೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತೀರ, ದೊಡ್ಡ ಸ್ಥಾನಮಾನ ಸಿಗುತ್ತೆ. ನಿಮ್ಮ ಲೈಫ್ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ನೀವು ನೋಡಿರ್ಬೋದು, ಭಾಳ ವೈಬ್ರೇಷನ್. ತಮಿಳ್ ವಿಜಯ್ ಕೂಡ ಕಟಕ ರಾಶಿ. ಭಾಳ ವಿಶೇಷವಾಗಿ ಕಟಕ ರಾಶಿಯವರಿಗೆ ತುಂಬ ಇಷ್ಟವಾದ ಟೆಂಪಲ್ ಯಾವುದಪ್ಪ ಅಂದರೆ, ಒಂದು ಕಟಕ ರಾಶಿಗೆ ಗುರುಗ್ರಹನ ದರ್ಶನ ಮಾಡೋದು. ಒಂದು ನಿಮ್ಮ ಲೈಫಲ್ಲಿ ರಾಘವೇಂದ್ರ ಸ್ವಾಮಿನಾರು ದರ್ಶನ ಮಾಡಿ, ಸಾಯಿಬಾಬನ ದರ್ಶನ ಮಾಡಿ, ಮತ್ತು ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಲ್ಲ, ನಿಮ್ಮ ಲೈಫಲ್ಲಿ ಬದಲಾವಣೆ ಆಗುತ್ತೆ. ಈ 152 ದಿವಸದಲ್ಲಿ ಈ 3 ಟೆಂಪಲ್ನ ನೀವು ದರ್ಶನ ಮಾಡಿ, ನಿಮ್ಮ ಲೈಫಲ್ಲಿ ನೋಡಿ ಭಾಳ ಬದಲಾವಣೆ ಆಗುತ್ತೆ. ಈ ಟೆಂಪಲ್ನ ದರ್ಶನ ಮಾಡಿ. ಅದೇ ಥರ ಕಟಕ ರಾಶಿಗೆ ನಮ್ಮಲ್ಲಿ ಭಾಳ ವಿಶೇಷವಾಗಿ ತುಂಬ ಪಾಸಿಟಿವ್ ಬರುವಂಥ ಒಂದು ಶನಿಗೆ ಸಂಬಂಧಪಟ್ಟಂಥ ಸ್ಟೋನು, ಗುರುಗೆ ಸಂಬಂಧಪಟ್ಟಂಥ ಸ್ಟೋನನ್ನು ನೀವು ಯೂಸ್ ಮಾಡಿದಾದರೆ ಸಖತ್ ಪಾಸಿಟಿವ್ ಬರುತ್ತೆ. ನೀವು ದಕ್ಷಿಣಾಮೂರ್ತಿಗಾರು ಹೋಗಿ ಆಲಂಗುಡಿ ಗುರು ಟೆಂಪಲ್ಲು, ಮತ್ತು ಮರಿದಲೆ ಸಾಯಿಬಾಬಾ ಮತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ತಿರುಚೆಂದೂರು ಸುಬ್ರಹ್ಮಣ್ಯನ ಈ ಕಟಕ ರಾಶಿಯವರು ದರ್ಶನ ಮಾಡಿದರೆ ನಿಮಗೆ ಸಖತ್ ಎನರ್ಜಿ ಜಂಪ್ ಆಗುತ್ತೆ. ಇವ್ರ ಫೋಟೋಗಳು ಯೂಸ್ ಮಾಡೋದು, ಇವ್ರ ಹಾಡು ಕೇಳೋದು, ನಿಮ್ಮ ಲೈಫಲ್ಲಿ ಕೇಳಿದ್ದೆಲ್ಲ ಕೊಡುತ್ತೆ. ಒಂದು ಸರಿ ನೀವು ಮೂಲ ಟೆಂಪಲ್ ರಾಘವೇಂದ್ರ ಸ್ವಾಮಿದು ಮಂತ್ರಾಲಯ ಆಗಿರೋದು, ಪುಟ್ಟಭರ್ತಿ ಸಾಯಿಬಾಬಾ ಟೆಂಪಲ್ ಭಾಳ ವಿಶೇಷವಾಗಿ ದರ್ಶನ ಮಾಡಿ ತುಂಬ ಪಾಸಿಟಿವ್ ನೋಡ್ತೀರ. ನಿಮ್ಮ ಲೈಫಲ್ಲಿ ಎಲ್ಲ ಕಷ್ಟಗಳು ಮಂಗಮಾಯ ಆಗುತ್ತೆ. ಒಳ್ಳೆಯದಾಗಲಿ. ಸಿಂಹರಾಶಿಯವರಿಗೆ ನಿಮ್ಮ ಬ್ರೈನ್ನ ಯಾಕೆ ಮಾಡ್ತಾರೆ, ನಿಮಗೆ ಅಕ್ಕಪಕ್ಕ ನಿಮ್ಮನ್ನು ಯಾಕೆ ಮಾಡಿ ನಿಮಗೆ ಒಂಥರ ಮಾಟ ಮಂತ್ರ ಮಾಡಿದಂತ ನಿಮ್ಗೆ ಅನಿಸುತ್ತೆ. ಮತ್ತು ಯಾವುದೇ ಶುಭ ಕೆಲಸವನ್ನು ಮಾಡ್ತಿದ್ರು ಕೂಡ ಒಂದಲ್ಲ ಒಂದು ಸಮಸ್ಯೆ ಬರ್ತಾಯಿತ್ತು. ಆ ಎಮ್ಮನ್ ಅಕ್ಷರ ಏನಕ್ಕೆ ಒಂದು ಮುಂಬೈನ ಟೀಮ್ ಇವತ್ತು ತುಂಬ ತೊಂದರೆ ಸಿಗಾಕಿಂತು. ಸಿಂಹರಾಶಿಗೆ ನಿಮ್ಮ ಮೊಬೈಲ್ ನಂಬರು, ಮನೆ ನಂಬರು, ಗಾಡಿ ನಂಬರು 3 ಇಲ್ಲ 8 ಇದ್ದರೆ ನೀವು ತುಂಬ ಗಂಡಾಂತರವನ್ನು ಅನುಭವಿಸ್ತೀರ. ಅದೇ ಥರ ನಿಮ್ಮ ಕಾರ್ ನಂಬರ್ ಕೂಡ ಅದು ಇರಬಾರ್ದು. ನಿಮಗೆ ಶನಿ ಬಲ, ಗುರುಬಲ ಇಲ್ಲ. ಆ ಥರ ರಾಹು ಕೇತುಗಳು ದೋಷ ತುಂಬ ಜಾಸ್ತಿ ಇದೆ. ನಿಮ್ಮ ಲೈಫಲ್ಲಿ ಹೋಗ್ಬೇಕಾದ್ರೆ ಟೆಂಪಲ್ ಕಾಳಹಸ್ತಿ ಹೊರ್ಟು ಬರ್ರಿ, ತುಂಬ ಒಳ್ಳೆಯದಾಗುತ್ತೆ. ಕಾಳಹಸ್ತಿ ಎಷ್ಟು ಹೋಗ್ತಿರೋ ಅಷ್ಟು ನಿಮ್ಮ ಪಾಸಿಟಿವ್ನ ನೋಡ್ತೀರ. ಮತ್ತು 152 ದಿವಸ ತುಂಬ ಜೋಪಾನಾಗಿ ಜಾಗೃತವಾಗಿರಿ. ನೀವು ಬುಧಗ್ರಹದ ಸ್ಟೋನನ್ನು ಯೂಸ್ ಮಾಡಿ, ತುಂಬ ಬೆನಿಫಿಟ್ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಅಷ್ಟು ಐಶ್ವರ್ಯವನ್ನು ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಇಷ್ಟು ನೆಗೆಟಿವ್ ಇರುವಂಥದ್ದು ಸಿಂಹರಾಶಿಗಷ್ಟು ನೆಗೆಟಿವ್ ಇನ್ಯಾವುದಿಲ್ಲ. ಆದರೆ ನೀವು ಪಾಸಿಟಿವ್ ಮಾಡ್ಕೊಳ್ಬೇಕಾದ್ರೆ ನೀವು ಕಾಳಹಸ್ತಿ ಟೆಂಪಲನ್ನು ಅಟೆಂಡ್ ಮಾಡಿ. ಅದೇ ಥರ ತಿರುಪತಿ ದರ್ಶನವನ್ನು ಅಟೆಂಡ್ ಮಾಡಿ. ಸಿಂಹರಾಶಿಯವರು ತಿರುಪತಿ ದರ್ಶನ ಮಾಡಿ, ತುಂಬ ಒಳ್ಳೆಯದು. ಸಿಕ್ಕಾಪಟ್ಟೆ ಎನರ್ಜಿನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಲೈಫಲ್ಲಿ ಸ್ಟೋನು ಅಂತ ಯೂಸ್ ಮಾಡಿದ್ರೆ ನೀವು ಹವಳವನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಯಾಕಂದರೆ ಕುಜ ನಿಮಗೆ ತುಂಬ ಬೆನಿಫಿಟನ್ನು ಕೊಡ್ತಿದ್ದಾನೆ. ನನಗೆ ತಿಳಿದ ಮಟ್ಟಿಗೆ 152 ದಿವಸ ನೀವು ನಾನ್ ವೆಜ್ಜನ್ನೇ ಬಿಟ್ಬಿಟ್ರೆ ತುಂಬ ಒಳ್ಳೆಯದು. ಸಖತ್ ಪಾಸಿಟಿವ್ ಬರುತ್ತೆ, ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಇಲ್ಲ ಅಂದರೆ ತುಂಬ ಪ್ರಾಬ್ಲಮಲ್ಲಿ ಸಿಗಾಕಿದ್ದೀರ. ನಾನು ಹೇಳೋದಂತ ದಯವಿಟ್ಟು ಫಾಲೋ ಮಾಡಿ. ತುಂಬ 152 ದಿವಸ ಯಾವುದೇ ಒಂದು ಹೊಸ ಕೆಲಸ ಮಾಡೋಕ್ಕೋಗಿ ದುಡ್ಡನ್ನು ಕಳ್ಕೊಬೇಡಿ.
ಯಾರನ್ನೂ ನಂಬೇಡಿ, ನಿಮಗೆ ಟೋಟಲಿ ಮೋಸ ಮಾಡ್ತಾರೆ. ತುಂಬ ಜಾಗ್ರತೆಯಾಗಿರಿ. ಸರ್ಗೆ ಸಖತ್ ರಾಜಯೋಗ. ವಿರಾಟ್ ಕೊಹ್ಲಿ ಕನ್ಯಾ ರಾಶಿ ಸಖತ್ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಕನ್ಯಾ ರಾಶಿಯರು ಸನ್ಯಾಸಿ ಟೆಂಪಲ್ಗಳು ಅಟೆಂಡ್ ಮಾಡಬೇಕಾಗತ್ತೆ. ಒಂದು ತಿರುವಣ್ಣಾಮಲೈ ಆಗಿರ್ಬೋದು, ಮತ್ತು ವಿರಾಟ್ ಕೊಹ್ಲಿ ಹೋಗಿದಂಥ ಟೆಂಪಲ್ ಯಾವ್ಯಾವಿದೋ ಅವನ್ನ ಅಟೆಂಡ್ ಮಾಡಿ, ಫಾಲೋ ಮಾಡಿ, ಮತ್ತು ಲೈಟ್ ವೇಟ್ ಬಟ್ಟೆಯನ್ನು ಯೂಸ್ ಮಾಡಿ. ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ನಿಮ್ಮ ಲೈಫಲ್ಲಿ ಗುರು ಸಖತ್ತಾಗಿದ್ದಾನೆ, ಶನಿನೂ ಕೂಡ ತುಂಬ ಚೆನ್ನಾಗಿದ್ದಾನೆ. ನೀವೇನಾದ್ರು ನಾನ್ ವೆಜ್ ತಿನ್ನೋದು ಬಿಟ್ಟರೆ ಇನ್ನೂ ಸಖತ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ತಿರುನಲ್ಲ ಶನೇಶ್ವರನ ಟೆಂಪಲ್ಲು, ಆಲಂಗುಡಿ ಗುರು ಟೆಂಪಲ್ನ ದರ್ಶನ ಮಾಡಿ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕಲ್ಲ ಅಂಥ ಎನರ್ಜಿನ ಪಡ್ಕೊತಾ ಹೋಗ್ತೀರಾ. ನಿಮ್ಮ ಲೈಫಲ್ಲಿ ಒಂದು ಅದ್ಭುತವಾದ 8 ಮುಖದ ರುದ್ರಾಕ್ಷಿ, 3 ಮುಖದ ರುದ್ರಾಕ್ಷಿನ ಕೊಳ್ಳಲ್ಲಿ ಹಾಕಿ ನಿಮ್ಮ ಸಖತ್ ಪಾಸಿಟಿವ್ ಮೇಲೆ ಪಾಸಿಟಿವ್ ಆಗ್ತದೆ. ಹೆಣ್ಮಗಲ್ಲಿ ಗಂಡು ಮಗಲಿ ಇವೆರಡೂ ಹಾಕಿ ನೋಡಿ. 152 ದಿವಸದಲ್ಲಿ ನಿಮ್ಗೆ ಅಷ್ಟ ಐಶ್ವರ್ಯ, ಹೊಸ ಜಾಬು, ಹೊಸ ಕೆಲಸ, ಹೊಸ ಅವಾರ್ಡ್ ಎಲ್ಲ ಸಖತ್ ರಿಸಲ್ಟ್ ಬರುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗೋಂಥ ಒಂದು ಟೈಮು ಕನ್ಯಾ ರಾಶಿಯವರಿಗೆ. ಬಹಳ ವಿಶೇಷವಾಗಿ ಯಾವುದಾದ್ರು ಮೀನಿಗೆ ಊಟವನ್ನು ಹಾಕ್ತಾ ಬರ್ರಿ. ನಿಮ್ಮ ಲೈಫಲ್ಲಿ ಸಖತ್ ಎನರ್ಜಿನ ಪಡ್ಕೊತೀರ. ಮೀನಿಗೆ ಎಷ್ಟು ಊಟ ಹಾಕ್ತಿರೋ ಅಷ್ಟು ಒಳ್ಳೆಯದು. 152 ದಿವಸ ನೀವು ನಾನ್ ವೆಜ್ ತಿನ್ಬೇಡಿ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಸಖತ್ ಅದ್ಭುತವಾದ ಟೈಮ್ ನಿಮ್ಮ ಲೈಫಲ್ಲಿ. ಇಂಥ ಟೈಮ್ ಮತ್ತೆ ಯಾವತ್ತೂ ಸಿಗೋಕ್ಕಲ್ಲ. ಶನಿ ಬಲ ಗುರು ಬಲ ಎರಡೂ ಇರೋದ್ರಿಂದ ವಿಪರೀತ ಲಕ್ಕು, ವಿಪರೀತ ಪಾಸಿಟಿವ್, ವಿಪರೀತ ಒಳ್ಳೆಯದಾಗುತ್ತೆ. ನಿಮ್ಮ ಲೈಫಲ್ಲಿ ಈ ಗುರು 152 ದಿವಸದಲ್ಲಿ ನಿಮ್ಮನ್ನ ಶಾನೆ ಟಾಪಾಗಿಡ್ತಾನೆ. ತುಂಬ ಯೋಗ ಬರ್ತಾನೆ. ನೀವು ಇದನ್ನು ಹಾಕಿ 8 ಮುಖದ ರುದ್ರಾಕ್ಷಿ ಇಲ್ವಾ, ಒಂದು ಬಹಳ ವೈಬ್ರೇಷನ್ನು 3 ಮುಖ ರುದ್ರಾಕ್ಷಿ, ಇಲ್ಲ ನಮ್ಮಲ್ಲಿ ಸಿಗುವಂಥ ಸ್ಟೋನ್ಸನ್ನು, ಕ್ರಿಸ್ಟಲ್ ಸ್ಟೋನ್ಸ್ಗಳನ್ನ ಬ್ರಾಸ್ಲೆಟ್ನ ಕೊಡ್ತೀನಿ, ಅದನ್ನ ಯೂಸ್ ಮಾಡಿ. ಲಕ್ ಮೇಲೆ ಲಕ್ ಬರುತ್ತೆ. ಗುರು ಮತ್ತು ಶನಿ ಸಂಬಂಧಪಟ್ಟಂಥ ಬ್ರಾಸ್ಲೆಟ್ ಕೊಡ್ತೀನಿ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ತುಂಬ ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯ ಇದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಒಳ್ಳೆಯದಾಗಲಿ. ತುಲಾರಾಶಿಯರು ಸಾಕಷ್ಟು ಕೋರ್ಟು ಕೇಸು ಸಾಕಷ್ಟು ಬೆನ್ನತ್ತಿದ್ದೀರ, ತಲೆನೂ ಅನುಭವಿಸ್ತಿದ್ದೀರ. ತುಲಾರಾಶಿಗೆ ಗುರು ಬಲನೂ ಇಲ್ಲ, ಶನಿ ಬಲನೂ ಇಲ್ಲ, ರಾಹುಕೇತು ಬಲನೂ ಇಲ್ಲ. 152 ದಿವಸ ನಿಮಗೆ ದಿಗ್ಬಂಧನ ಮಾಡ್ದಂಗಿದೆ. ಸಮಸ್ಯೆ ಮೇಲೆ ಸಮಸ್ಯೆಗಳು ಕೊಡ್ತಾಯಿದ್ದಾವೆ. ಸಾಕಷ್ಟು ಘಟನೆಗಳು, ಸಾಕಷ್ಟು ದುಃಖಗಳು, ನೋವುಗಳು, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀರ. ಮನೆಯಲ್ಲಿ ಆರೋಗ್ಯ ಸಮಸ್ಯೆ, ಹೆಲ್ತ್ ಪ್ರಾಬ್ಲಮ್ಮು, ಮನೇಲಿ ಒಬ್ಬರಾದ್ಮೇಲೆ ಒಬ್ಬರು ಮಾತು ಕೇಳ್ತಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಆರೋಗ್ಯ ಹಾಳಾಗ್ತೈತೆ. ಏನೆಲ್ಲ ಮಾಡಬೇಕು ಅಂತ ಈ ದುಃಖದಲ್ಲಿ ನೀವು ಕಾಡ್ತಾ ಇರೋದ್ರಿಂದ ನಿಮಗೇ ಒಂದು ಪರಿಹಾರವನ್ನು ನಾನು ಹೇಳೋದನ್ನು ದಯವಿಟ್ಟು ಮರ್ಯಾದೆಲ್ಲೇ ಮಾಡಿ. ನೀವು ಪ್ರತಿ ನಾಗರಿಕಲ್ಲಿಗೆ ಹಾಲು ಹಾಕಿ ಬಂದು ನಿಮ್ಮ ಜೀವನ ಪಾವನ ಆಗುತ್ತೆ. ಎಷ್ಟು ಹಾಕ್ತಿರೋ ಅಷ್ಟು ನಾಗರಿಕಲ್ಲಿಗೆ ನಿಮ್ಮ ಲಕ್ ಬರುತ್ತೆ. ನಿಮ್ಮ ಲೈಫಲ್ಲಿ ಯಾವ ಸ್ಟೋನು ಇವಾಗೇನಂತ ವರ್ಕ್ ಆಗುತ್ತಿಲ್ಲ ಗೊತ್ತಿಲ್ಲ. ಅದ್ಭುತವಾದ ಒಂದು ವೈಬ್ರೇಷನ್ನು. ಇದನ್ನು ಯಾವುದಾದ್ರು ಭಾಳ ವಿಶೇಷವಾಗಿ ಮೌನವಾಗಿರೋಂಥ ಟೆಂಪಲ್ನ ನಿಮ್ಮ ಏರಿಯಾದಲ್ಲಿ ಅಟೆಂಡ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ತುಂಬ ಸಮಸ್ಯೆಯಲ್ಲಿ ಸಿಗಾಕಿರ್ತೀರ. 148 ದಿವಸ ಗುರು 11th ಲಾರ್ಡಲ್ಲಿ 10th ಲಾರ್ಡಲ್ಲಿದ್ದರೆ ರಾಮನೇ ಕೂಡ ವನವಾಸಕ್ಕೆ ಹೋಯ್ದಂತೆ. ನೀವು ತುಲಾರಾಶಿಯರು ಟಾಪ್ ಬಿಸ್ನೆಸ್ ಮ್ಯಾನ್ಗಳೆಲ್ಲ ತುಂಬ ಸಾಲದಲ್ಲಿ ಸಿಗಾಕಿರ್ತೀರ. ಸಣ್ಣ ಸಣ್ಣ ಬಿಸ್ನೆಸ್ ಮ್ಯಾನ್ಗಳ ಬಚಾವಾಗ್ತಾರೆ. ದೊಡ್ಡರಿಗೆ ಕುತ್ತಿಗೆ ಬರುತ್ತೆ. ಜೋಪಾನ ಕಾಪಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಇವತ್ತು ಮಾತಾಡಿದಂಥ ವೃಶ್ಚಿಕ ರಾಶಿ ಬಗ್ಗೆ. ವೃಶ್ಚಿಕ ರಾಶಿಗೆ ಗುರು ಈ 6ನೇ ತಿಂಗಳು 2ನೇ ತಾರೀಕಿಂದ ಚೇಂಜ್ ಆಗಿ 10ನೇ ತಿಂಗಳು 31ನೇ ತಾರೀಕುವರೆಗೂ ಇರುತ್ತೆ. 152 ದಿವಸ ನಿಮಗೆ ಗುರುಬಲ ಇರೋದ್ರಿಂದ ಲಾಭವನ್ನು ಪಡ್ಕೋಬೋದು. ಗುರು ವೃಶ್ಚಿಕ ರಾಶಿಗೆ ಯೋಗಕಾರಕ. ಗುರು ದಶೆ, ಗುರು ಭುಕ್ತಿ, ಗುರು ಅಂತರಂಗ ಭಕ್ತಿಗಳು ನಡೀತಿದ್ರೆ ನೀವು ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡ್ತಾನೆ. ಏನಕ್ಕೆ ಕೊಡ್ತಾನೆ ಅಂದರೆ ಧನುಸ್ಥಾನಾಧಿಪತಿ ಗುರು, ಪಂಚಮಾಧಿಪತಿ ಗುರು ಲಾಭಸ್ಥಾನಕ್ಕೆ ಕಟಕ ರಾಶಿಯಲ್ಲಿ ಹೋಗಿರೋದ್ರಿಂದ ನಿಮಗೆ ಸಕಲ ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ. ತುಂಬ ಏನಪ್ಪ ಅಂದರೆ ಗುರು ಅಲ್ಲಿರೋದ್ರಿಂದ ಶನಿ ಮತ್ತು ಪಂಚಮ ಸ್ಥಾನದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿದ್ದಾಗ ನಿಮ್ಮ ಮನೆಯಲ್ಲಿ ಕಾರು, ವಾಹನ, ಗಾಡಿ, ಮಕ್ಕಳು ಹುಟ್ಟದೇ ಇದ್ದವ್ರಿಗೆ ತುಂಬ ಜನಕ್ಕೆ ಮಕ್ಕಳಾಗೋದು, ಇದೆಲ್ಲ ವಿಪರೀತ ರಾಜಯೋಗನ ಕೊಡ್ತಾನೆ. ಭಾಳ ವಿಶೇಷವಾದ ವೈಬ್ರೇಷನ್. ಮದುವೆ ಎಲ್ಲ ಆಗೋದೆಲ್ಲ ಡೌಟು, ಆದರೆ ಸಂಪಾದನೆಗಳು ಜಾಸ್ತಿ ಆಗುತ್ತೆ. ಮಕ್ಕಳಿದವ್ರಿಗೆ ಮಕ್ಕಳಾಗುತ್ತೆ. ಗುರು ದೃಷ್ಟಿ ಎಲ್ಲದನ್ನೂ ಕೊಡಲ್ಲ. ಗುರು ದೃಷ್ಟಿ ಏನಿಲ್ಲ. ಹಾಗಾಗಿ ಗುರು ದೃಷ್ಟಿ ನಿಮಗೆ ರಾಶಿ ಮೇಲೆ ಬೀಳೋದ್ರಿಂದ ನಿಮಗೆ ಎಲ್ಲ ಶುಭ ಕೆಲಸನೂ ಆಗುತ್ತೆ. ಹಾಗಾಗಿಯೇ ಬೇರೆಯವರು ನಿಮಗೆ ಸಕಲ ಸಂಪತ್ತು ಐಶ್ವರ್ಯ ಕೊಡೋಂಥ ಶುಭ ಕೆಲಸ ಆಗುತ್ತೆ.
ಗುರು ಸುಮ್ಮನೆ ಕೊಡ್ತಾನಾ? ನಿಮ್ಮ ಲೈಫಲ್ಲಿ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ. ತುಂಬ ಕಷ್ಟಗಳು, ದುಃಖಗಳೆಲ್ಲ ಬರ್ತವೆ. ಆದರೆ ಈಗ ಒಳ್ಳೆ ಟೈಮು. ಯಾರೆಲ್ಲ ನಿರೀಕ್ಷೆ ಮಾಡ್ತಿದಾರೋ, ನನ್ನ ಕೆಲಸ ಆಗುತ್ತೆ, ಮನೆ ಕಟ್ತೀವಿ, ಕೋರ್ಟ್ ಬೇಲಾಗುತ್ತೆ, ಸಾಲ ತೀರಿಸ್ತೀನಿ, ನಾನು ಎಕ್ಸಾಮ್ ಬರೆದು ಪಾಸ್ ಆಗ್ತೀನಿ ಅಂತ ನಿಮ್ಮಲ್ಲಿ ಎನರ್ಜಿ ಯಾರಿಗಿರುತ್ತೋ ಅವ್ರಿಗೆಲ್ಲ ಸಕ್ಸಸ್ ಆಗುತ್ತೆ. ನನಗೇನು ಆಗಲ್ಲ, ನನಗೇನು ಆಗಲ್ಲ ಅಂದರೆ ಗುರು ನಿಮಗೇನೂ ಮಾಡಲ್ಲ. ನೀವು 100% ಇನ್ನೂ ಹಾಳಾಗೋಗ್ಬಿಡ್ತೀರ. ಗುರು ನಿಮಗೆ ಎಲ್ಲವನ್ನೂ ಕೊಡ್ತಾನೆ. 100% ಅಷ್ಟ ಐಶ್ವರ್ಯವನ್ನು ಕೊಡ್ತಾನೆ. ತುಂಬ ಪಾಸಿಟಿವ್ ಫಲವನ್ನು ಕೊಡ್ತಾನೆ. ನೀವು ಥಿಂಕೇ ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಷ್ಟೊಂದು ಯೋಗವನ್ನು ಗುರುಗ್ರಹ ಕೊಡ್ತಾನೆ. ಗುರು ಇಷ್ಟು ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ನೀವು ಸಾಕಷ್ಟು ಗುರು ಪೂರ್ಯ ಪುಣ್ಯಸ್ಥಾನಕ್ಕೆ ಬಂದಿರೋದ್ರಿಂದ ಗುರು ಅಷ್ಟು ಚೆನ್ನಾಗಿರೋದ್ರಿಂದ ನೀವು ತಂದೆ, ತಾಯಿ, ಹಸು, ಕರುಗಳು, ಪ್ರಾಣಿಗಳು ಇವನ್ನೆಲ್ಲ ಊಟವನ್ನು ಹಾಕೋದು ಮತ್ತು ಅವಕ್ಕೆಲ್ಲ ತೊಂದರೆ ಕೊಡದಲ್ಲೇ ಇರೋದು, ಈ ಥರ ಎಲ್ಲ ಸಿಕ್ಕಾಪಟ್ಟೆ ರಾಜಯೋಗನ ಕೊಡುತ್ತೆ. ಭಾಗ್ಯಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ನಿಮಗೆ ಅಷ್ಟ ಐಶ್ವರ್ಯವನ್ನು ಕೂಡ ಕೊಡ್ತಾನೆ. ತುಂಬ ಪಾಸಿಟಿವ್, ತುಂಬ ಲಕ್ಕನ್ನು ಕೊಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನಿಮ್ಮ ಲೈಫಲ್ಲಿ ನೀವು ಥಿಂಕೇ ಮಾಡೋಕ್ಕೆ ಸಾಧ್ಯ ಇರಲ್ಲ ಅಂಥ ಒಂದು ಯೋಗ, ಐಶ್ವರ್ಯವನ್ನು ಗುರು ಈ ಒಂದು 152 ದಿವಸ ನಿಮಗೆ ತುಂಬ ಫಲವನ್ನು ಕೊಡ್ತಾನೆ. ನಿಮ್ಮ ಕೈಲಿ ಆದರೆ ಸಮುದ್ರ ಸ್ನಾನ, ಹೊಳೆಯ ಸ್ನಾನ ಮಾಡಿ ಭಗವಂತನ ದರ್ಶನ ಮಾಡಿ, ಮತ್ತು ನಿಮ್ಮ ಮನೆಯಲ್ಲಿ ತಂದೆ ತಾಯಿ ಇವರಿಗೆಲ್ಲ ನಮಸ್ಕಾರ ಮಾಡುವಷ್ಟು ಸಕಲ ಸಂಪತ್ತು ಐಶ್ವರ್ಯ ಬರುತ್ತೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಗೆ ಗುರು ಅಷ್ಟ ಐಶ್ವರ್ಯ ಕೊಡ್ತಾನೆ. ನೀವೇನಾದ್ರು ಹೋಗ್ತೀನಿ ಅಂತ ಅನ್ಕೊಂಡ್ರೆ ಟೆಂಪಲ್ಲು, ಚಿದಂಬರಮ್ಮಗೆ ಹೋಗಿ ನಟರಾಜ ಸ್ವಾಮಿ ದರ್ಶನ ಮಾಡಿ, ನಿಮಗೆ ಸಖತ್ ಪಾಸಿಟಿವ್ ಬರುತ್ತೆ. ಮಧುರೈ ಮೀನಾಕ್ಷಿ ದರ್ಶನ ಮಾಡಿ, ಆಲಂಗುಡಿ ಗುರುಗ್ರಹನ ದರ್ಶನ ಮಾಡಿ, ಮತ್ತು ಸಿಕ್ಕಾಬಟ್ಟೆ ಭಾಳ ವೈಬ್ರೇಷನ್ ತಿರುಚೆಂದೂರು ದರ್ಶನ ಮಾಡಿ ತುಂಬ ಪಾಸಿಟಿವ್ ಕೊಡುತ್ತೆ. ಯಾವುದಾದ್ರು ಗುರುಸ್ಥಳ ಅಂದರೆ ರಾಘವೇಂದ್ರ ಸ್ವಾಮಿದು ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಸಾಯಿಬಾಬಾ ಟೆಂಪಲ್ಗೆ ಹೋಗಿರ್ಬೋದು, ಇದನ್ನೆಲ್ಲವೂ ಕೂಡ ನೀವು ಈ ಒಂದು ಮೂಲ ಸ್ಥಳಕ್ಕೆ ಹೋದಾಗ ಫಲ ಬರುತ್ತೆ. ನೀವು ಇಲ್ಲಿ ಫಲ ಇರೋಲ್ಲ. ಹೋದರೆ ಮೂಲ ಸ್ಥಳಕ್ಕೆ ಅದು ಕ್ಯೂ ಇರಲಿ, ಜಾಸ್ತಿ ರಶ್ ಇರಲಿ, ಹೋದರೆ ವೃಶ್ಚಿಕ ರಾಶಿಗೆ ಸಖತ್ ಲಕ್ಕು, ಸಖತ್ ಬಂಪರ್ ಬೆಳೆ. 152 ದಿವಸ ಖಂಡಿತಲೂ ಕೂಡ ನಿಮಗೆ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡ್ತಾನೆ. ಈ ಪ್ರೋಗ್ರಾಮ್ ನೋಡೋದು ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದರ್ಮನ ಉದ್ಧಾರ ಮಾಡಲಿ ಅಂತೇಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ. ಧನುಸು ರಾಶಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಡ್ತಾನಂದರೆ, ಧನುಸು ರಾಶಿಗೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ತುಂಬ ಅತಿ ಹೆಚ್ಚು ಕೊಡ್ತಾ ಹೋಗ್ತಾನೆ. ಆರೋಗ್ಯ ಸಮಸ್ಯೆಯನ್ನು ಕೊಡ್ತಾನೆ. ಅದೇ ಥರ ಧನುಸು ರಾಶಿಗೆ ಗುರು ಉಚ್ಚನಾಗಿದ್ದಾನೆ. ರಾಷ್ಟ್ರಾಧಿಪತಿ ಉಚ್ಚನಾಗಿ ಧನಸ್ಥಾನ ನೋಡ್ತಾನೆ. ನಿಮಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ, ಗಾಡಿ ತಗೋಬೇಕು ಅಂತಾರೆ, ತುಂಬ ರಿಸಲ್ಟನ್ನು ಕೊಡ್ತಾನೆ. ಯಾಕಂದರೆ ಗುರು ಧನಸ್ಥಾನ ನೋಡ್ತಾನೆ. ಶನಿ ಸುಖಸ್ಥಾನದಲ್ಲಿದ್ದಾನೆ. ನಿಮ್ಮ ರಾಶಿಗೆ 152 ದಿವಸದಲ್ಲಿ ಶನಿ ಇರೋ ಜಾಗದಲ್ಲಿ ಇರ್ತಾನೆ. ಶನಿ 152 ದಿವಸ ಇರೋ ಜಾಗದಲ್ಲಿ ಇರ್ತಾನೆ. ನಿಮಗೆ ರಾಹು ಇರೋ ಜಾಗದಲ್ಲಿ ಇರ್ತಾನೆ. ಹಾಗಾಗಿ ನಿಮಗೆ ಏನಪ್ಪ ಅಂದರೆ ಫ್ರೆಂಡ್ಶಿಪ್ಪಿಂದ ನೀವು ದ್ರೋಹ ಹೋಗ್ತೀರಾ, ಫ್ರೆಂಡ್ಶಿಪ್ಪಿಂದ ಮೋಸ ಹೋಗ್ತೀರಾ. ಇದು ತುಂಬ ನಿಮ್ಮನ್ನು ಕಾಡುತ್ತೆ. ಅದು ಹುಡುಗಿರಾಗಿರ್ಬೋದು, ಹುಡುಗರಾಗಿರ್ಬೋದು. ಹೊಸ ಗಾಡಿ ತಗೋತೀರ ಮತ್ತು ದುಡ್ಡು ಬರುತ್ತೆ. ದುಡ್ಡಿಂದ ನೀವು ಆರೋಗ್ಯ ಸಮಸ್ಯೆಯಲ್ಲಿ ಪ್ರಾಬ್ಲಮ್ ಸಿಗಾಕಿಂದಲೇ ಇದೆ ಖಂಡಿತ ಕೂಡ. ಗುರು ಧನುಸು ರಾಶಿಗೆ ಅಷ್ಟ ಐಶ್ವರ್ಯವನ್ನು ಕೊಡೋಕ್ಕೆ ಕಾರಣ ಅವನದೇ ರಾಶಿಯಾಗಿ ಉಚ್ಚನಾಗಿದ್ದಾನೆ. ಆದರೆ ನಿಮಗೆ ಕುಟುಂಬದಲ್ಲಿ ಭಾಳ ಒಳ್ಳೆಯ ಹೆಸರು, ಕೀರ್ತಿಯನ್ನು ತಗೋತೀರಿ. ಯಾಕಂದರೆ ಗುರು ನಿಮಗೆ ಕುಟುಂಬ ಸ್ಥಾನ ನೋಡ್ತಾ ಇದ್ದಾನೆ. ಅದು ತುಂಬ ಬೆನಿಫಿಟ್ ಆಗುತ್ತೆ. ಮತ್ತು ಗುರು ವ್ಯಯಸ್ಥಾನ ನೋಡೋದ್ರಿಂದ ಗುರು ರಾಶಿಗೆ ನಿಮ್ಮ ರಾಶಿ 12ನೇ ಭಾವ ನೋಡೋದ್ರಿಂದ ಯಾವ್ದಾದ್ರು ಟೆಂಪಲ್ ದರ್ಶನ ಮಾಡಬೇಕು ಅಂತ ಅನಿಸುತ್ತೆ. ನೀವು ಟೆಂಪಲ್ ದರ್ಶನ ಮಾಡಿ. ಮತ್ತು ಗುರು ಧನಸ್ಥಾನ ನೋಡೋದ್ರಿಂದ ನಿಮಗೆ ಭಾಳ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಮತ್ತು ಭಾಳ ಏನಪ್ಪ ಅಂದರೆ ಗುರು ಸುಖ ಸ್ಥಾನವನ್ನು ನೋಡ್ತಾನೆ. ಶನಿ ಮತ್ತು ಗುರು ಇದು ಎಲ್ಲೋ ತಾಯಿಗೆ ಆರೋಗ್ಯ ಸಮಸ್ಯೆಗಳು ಬರ್ದಿರೋ ಥರ ಕಾಪಾಡುತ್ತೆ. ಗುರು ಅನುಗ್ರಹ ನಿಮಗೆ ಸದಾ ನಿಮ್ಮನ್ನು ಚೆನ್ನಾಗಿಡುತ್ತೆ. ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. ಅಷ್ಟ ಐಶ್ವರ್ಯವನ್ನು ಕೂಡ ಕೊಟ್ಟು ಕಾಪಾಡುತ್ತೆ. ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ದೇವರು ಬಂಗಾರದಂಥ ಒಂದು ಟೈಮನ್ನು ಈ ಒಂದು ಧನುಸು ರಾಶಿ ಕೊಡೋದ್ರಿಂದ ನಿಮಗೆ ಭಾಳ ಪಾಸಿಟಿವ್ ಫಲವನ್ನು ನೀವು ಕಾಣ್ಬೋದು. ಯಾಕಂದರೆ ಧನುಸು ರಾಶಿಯವರಿಗೆ ಭಾಳ ವೈಬ್ರೇಷನ್ ಏನಪ್ಪ ಅಂದರೆ, ಈ ರಾಶಿಯವರಿಗೆ ನೀವು ತುಂಬ ಇಷ್ಟಪಟ್ಟು ಹಾಕುವಂಥ ರುದ್ರಾಕ್ಷಿನ ನೀವು ದಯವಿಟ್ಟು ಹಾಕಿ. ಈ ಒಂದು 4 ಮುಖದ ರುದ್ರಾಕ್ಷಿನ ಹಾಕಿದಾಗ ಸಖತ್ ಪಾಸಿಟಿವ್ನ ಕೊಡುತ್ತೆ. 4 ಮುಖದ್ದು 2 ಮುಖದ ರುದ್ರಾಕ್ಷಿನ ನಿಮ್ಮ ಕೈಲಿ ಹಾಕಿ, ಅದೇ ಥರ ಸ್ಟೋನ್ಗಳನ್ನ ಕರೆಕ್ಟಾಗಿ ಕ್ರಿಸ್ಟಲ್ ಸ್ಟೋನ್ನ ನೀವು ಬಳಸಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ತುಂಬ ಈ ಒಂದು 148 ದಿವಸ ದುಡ್ಡು ಬರುತ್ತೆ. ಆರೋಗ್ಯ ಸಮಸ್ಯೆನ ತಪ್ಪಿಸ್ಕೊಂಡಲೇ ನೋಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಆರೋಗ್ಯ ಸಮಸ್ಯೆ ನಿಮಗೆ ಸಿಕ್ಕಾಬಟ್ಟೆ ಬರ್ದಲೇ ಇರಲಿ.
ಆದರೆ ದುಡ್ಡು ತುಂಬ ಬರುತ್ತೆ. ಬಿಗ್ನೆಸ್ ಮಾಡಿ ಅದು ಲ್ಯಾಂಡ್ ಮೇಲೆ ದುಡ್ಡು ಹಾಕಿ ಎಲ್ಲದ್ರ ಮೇಲೆ ದುಡ್ಡು ಹಾಕಿ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬರ್ತೀರ. ಒಳ್ಳೆಯದಾಗಲಿ. ಮಕರ ರಾಶಿಗೆ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯ ಸಕ್ಸಸ್ಸನ್ನು ಕೊಡುತ್ತೆ. ಗುರುಗ್ರಹ ಅಷ್ಟ ಐಶ್ವರ್ಯನ ಕೊಡ್ತಾನೆ. ಗುರು ನಿಮಗೆ ಗೊತ್ತಲ್ಲ, 6ನೇ ತಿಂಗಳು 2ನೇ ತಾರೀಕಿಂದ 10ನೇ ತಿಂಗಳು 31ನೇ ತಾರೀಕು 142 ದಿವಸ 152 ದಿವಸ ಇರ್ತಾರೆ. ಗುರು ದೃಷ್ಟಿ ನಿಮ್ಮ ರಾಶಿ ಮೇಲೆ ಬೀಳುತ್ತೆ. ಅದು ತುಂಬ ದೊಡ್ಡ ಪಾಸಿಟಿವ್, ತುಂಬ ದೊಡ್ಡ ಪಾಸಿಟಿವ್, ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಮಕರ ರಾಶಿಯವರು ಸ್ವಲ್ಪ ಮಾತಿನಲ್ಲಿ ತುಂಬ ಕೆಟ್ಟ ಹೆಸರನ್ನು ತಗೋತಾರೆ. ತುಂಬ ದುಡ್ಡು ಬರುತ್ತೆ, ಮಾತು ಮೇಲೆ ನಿಗಾ ಇರಲ್ಲ. ಯಾಕಂದರೆ ನಿಮ್ಮ ರಾಶಾಧಿಪತಿ ವ್ಯಯಸ್ಥಾನ ನೋಡೋದ್ರಿಂದ ತುಂಬ ಲೂಸ್ ಸ್ಟಾಕೆಲ್ಲ ಮಾತಾಡ್ತೀರ, ತುಂಬ ಬೇಡದಿರೋದೆಲ್ಲ ಮಾತಾಡ್ತೀರ. ಇಲ್ವ ನಿಮ್ಮ ಬಗ್ಗೆ ಬೇರೆಯವ್ರು ಲೂಸ್ ಸ್ಟಾಕ್ ಮಾತಾಡ್ತಾರೆ. ಇವ್ಯಾವುದು ಮಾತಾಡದಿರೋ ಥರ ನಿಮ್ಮ ಲೈಫಲ್ಲಿ ನಿಮ್ಮ ಮಾತು ಮೇಲೆ ನಿಮಗೆ ಗಮನ ಇದ್ದರೆ, ನೀವು ಬೇರೆಯವ್ರ ಬಗ್ಗೆ ಮಾತಾಡ್ದಲೇ ಇದ್ದರೆ, ನೀವು ಇನ್ನೊಬ್ಬರ ಬಗ್ಗೆ ಕೇಳ್ದಲ್ಲಿದ್ದರೆ ನಿಮಗೆ ದೇವರು ತುಂಬ ತುಂಬ ಬೆನಿಫಿಟ್ ಕೊಡ್ತಾನೆ. ಮಕರ ರಾಶಿಯವ್ರಿಗೆ ತುಂಬ ಮಿರಾಕಲ್ ಸಕ್ಸಸ್ ಅಂತ ಅಂದಾಗ ನೀವು ಗುರು ಆರಾಧಿಸ್ಬೇಕು, ಗುರುಗ್ರಹನ ಪ್ರಾರ್ಥನೆ ಮಾಡಬೇಕು. ಅಂದರೆ ನಿಮ್ಮ ಲೈಫಲ್ಲಿ ತುಂಬ ಮಕರ ರಾಶಿಗೆ ಭಾಳ ವೈಬ್ರೇಷನ್ನು, ಭಾಳ ಜನಕ್ಕೆ ಮಕರ ರಾಶಿಯವರು ತುಂಬ ಜನಕ್ಕೆ ಗುರು ಹಿರಿಯವರಿಗೆ ವಸ್ತ್ರ ಬಟ್ಟೆಯನ್ನು ತಂದುಕೊಡು. ಮುಂಚೆ ಹಬ್ಬ ಹರಿದಿನದಲ್ಲಿ ಕೊಡ್ತಾಯಿದ್ರು, ಈಗಿಲ್ಲ. ಇದನ್ನೆಲ್ಲವೂ ಮಾಡಿದಾಗ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗತ್ತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ನಿಮ್ಮ ಲೈಫಲ್ಲಿ ಗುರುಗ್ರಹ ನಿಮಗೆ ಅಷ್ಟ ಐಶ್ವರ್ಯನ ಕೊಟ್ಟು ನಿಮ್ಮನ್ನು ಕಾಪಾಡ್ತಾನೆ. ಈ ಒಂದು ಗುರು ಇರೋದ್ರಿಂದ ತುಂಬ ರಾಜಯೋಗ. ಮತ್ತು ನಿಮ್ಮ ರಾಶಿಗೆ ಮೀನದಲ್ಲಿ ಶನಿ ಇರೋದ್ರಿಂದ ನಿಮಗೆ ಸಿಕ್ಕಾಬಟ್ಟೆ ಶತ್ರುಗಳು ಹುಟ್ಕೋತಾರೆ. ದುಡ್ಡು ಬರೋದ್ರ ಜೊತೆಗೆ ಶತ್ರುಗಳು ಹುಟ್ಕೋತಾರೆ. ಮಕರ ರಾಶಿಗೆ ಶತ್ರುನ ನೀವು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿ, ನಿಮ್ಗೆ ಯಾರೂ ಕೂಡ ಅಂಥ ಒಂದು ಇನ್ನು ಎನಿಮಿಗಳಿರಲ್ಲ. ಅಂಥ ಒಂದು ಪ್ರಾಬ್ಲಮಿಂದ ನೀವು ಆಚೆ ಬರ್ಬೋದು. ಶತ್ರುಗಳು ಬಂದಾಗ ನೀವು ಅವ್ರನ್ನ ಅಟ್ಯಾಕ್ ಮಾಡ್ದಲೇ ಅವ್ರನ್ನ ಹಿಂಸಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಲೂಸ್ ಸ್ಟಾಕ್ ಮಾತಾಡೋಕ್ಕೆ ಹೋಗಬೇಡಿ. ಜನ ಇವತ್ತು ಜಗತ್ತು ಕೆಟ್ಟೋದ್ರಿಂದ ನೀವು ತುಂಬ ಹ್ಯಾಪಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. 152 ದಿವಸ ನೀವು ಫ್ರೆಂಡ್ಶಿಪ್ಪಿಂದ ಜಗಳ, ಕುಟುಂಬದಲ್ಲಿ ರಾಹು ಭಗವಾನ್ ಜೊತೆಲಿರೋದ್ರಿಂದ, ರಾಹು ಭಗವಾನ್ 2ನೇ ಭಾವದಲ್ಲಿರೋದ್ರಿಂದ ನಿಮಗೆ ಸಂಬಂಧಿಕರಿಂದ ಜಗಳ, ಫ್ರೆಂಡ್ಶಿಪ್ಪಿಂದ ಜಗಳ, ತಂಗಿ ತಮ್ಮನಿಂದ ಜಗಳ ಬರುತ್ತೆ. ದುಡ್ಡು, ನೆಮ್ಮದಿ. ಮತ್ತು ಮಕರ ರಾಶಿಯವರಿಗೆ ಮದುವೆ ಆಗೋದು, ಹೊಸ ಕೆಲಸವನ್ನು ಮಾಡೋದು, ಹೊಸ ಬಿಗ್ನೆಸ್ ಸ್ಟಾರ್ಟ್ ಮಾಡೋದು, ಇದೆಲ್ಲ ಮಕರ ರಾಶಿಗೆ ತುಂಬ ನಡೀತಿದೆ. ನಮಸ್ಕಾರ ಎಲ್ಲರಿಗೂ ಕೂಡ. ಕುಂಭರಾಶಿಗೆ ಶನಿಗೆ ಭಾಳ ಇಷ್ಟವಾದ ವಾಹನ ಕಾಗೆ. ಹಾಗಾಗಿ ಕುಂಭರಾಶಿಯರು ಯಾವಾಗಲೂ ಕಾಗೆಗೆ ಹಸಿ ಮೊಟ್ಟೆಯನ್ನು ತಗೊಂಡೋಗಿ ರೋಡ್ ಸೈಡಲ್ಲಿ ಕಾಗೆ ಸುಮ್ಮನೆ ಹಿಂಗೆ ಇಟ್ಟಿರೋದು ಸಿಪ್ಪೆ ಸಮೇತ ತಿನ್ನತ್ತೆ, ಕುಡಿತಿದೆ. ಅದು ಭಾಳ ನಿಮಗೆ ದೋಷ ನಿವೃತ್ತಿ ಆಗುತ್ತೆ, ಪಿತೃ ದೋಷ ನಿವೃತ್ತಿ ಆಗುತ್ತೆ. ಎಲ್ಲರೂ ಕೂಡ ಕಾಗೆಗೆ, ರೋಡ್ ಸೈಡಲ್ಲಿರುವಂಥ ಕಾಗೆಗಳು ಎಲ್ಲ ಹೋಗ್ತಾಯಿರ್ತಾರೆ, ಮೊಟ್ಟೆ ಇಟ್ಟು ನೋಡಿ, ನಿಮಗೆ ತುಂಬ ಪಾಸಿಟಿವ್ನ ಕೊಡುತ್ತೆ. ಕುಂಭರಾಶಿಯವ್ರಿಗೆ ಟೈಮ್ ಚೆನ್ನಾಗಿರೋಷ್ಟು ಯಾರಿಗೂ ಚೆನ್ನಾಗಿಲ್ಲ, ಅಷ್ಟು ರಾಜಯೋಗವನ್ನ. ಯಾಕಂದರೆ ಶನಿ 2ನೇ ಮನೆ ಇರ್ತಾನೆ, ಭಾಳ ವಿಶೇಷವಾಗಿ 2ನೇ ಮನೆ ಇರೋದು ವಿಪರೀತ ರಾಜಯೋಗನ ಕೊಡ್ತಾನೆ. ಅದೇ ಥರ ಗುರು ಭಾಳ ವಿಶೇಷ, ರಾಶಿಗೆ 6ನೇ ಮನೆಯಿದ್ದು 11ನೇ ಮನೆ, 10ನೇ ಮನೆಯೂ ಮತ್ತು ಭಾಳ ವಿಶೇಷವಾಗಿ 2ನೇ ಮನೆ ನೋಡ್ತಾನೆ. ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಭಾಳ ವೈಬ್ರೇಷನ್. ಆದರೆ ಕುಂಭರಾಶಿಯರು ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿರಬೇಕು. ರಾಹು ರಾಶಿಯಲ್ಲಿದ್ದಾಗ ನಿಮ್ಮ ನಾಲ್ಗೆ, ನಿಮ್ಮ ಮಾತು ಮತ್ತು ನಿಮ್ಮ ಆಸೆಗಳು ಮಿಕ್ಕಿ ಮೀರೋದ್ರೆ ನಿಮ್ಮ ಲೈಫಲ್ಲಿ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಸಿಗಾಕಬೇಕಾಗತ್ತೆ, ಪರ್ಸ್ನಲ್ ಪ್ರಾಬ್ಲಮ್. ಆದರೆ ದುಡ್ಡು ಕಾಸಿನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ, ಬೆಳವಣಿಗೆ ಆಗುತ್ತೆ, ತುಂಬ ಏರಾಳವಾದಂಥ ದುಡ್ಡು ಬರುತ್ತೆ. ನೀವು ಯಾವ ಥರ ಸಂಪಾದನೆ ಮಾಡ್ತೀರೋ ಆ ಥರ ನಿಮ್ಮ ಸಕಲ ಸಂಪಾದನೆ. ಬಟ್ಟೆ ಅಂಗಡಿ ಇಟ್ಟಿರೋ ಬಟ್ಟೆ ಅಂಗಡಿ ವ್ಯಾಪಾರ, ಬ್ರೋಕರ್ ಕೆಲಸ ಮಾಡಿ ಬ್ರೋಕರ್ ಕೆಲಸ, ಯಾವ ಬಿಗ್ನೆಸ್ ಮಾಡಿದ್ರು ನಿಮ್ಗೆ ತುಂಬ ರಿಚ್ ಬರುತ್ತೆ. ಆದರೆ ನಿಮ್ಮ ಲೈಫಲ್ಲಿ ಅಷ್ಟ ಐಶ್ವರ್ಯನ ಕೊಡುತ್ತೆ. ನಿಮ್ಮ ಲೈಫಲ್ಲಿ ಗುರುಗ್ರಹದ ಒಂದು ಬ್ಯಾಸ್ಲೆಟ್ನ ಯೂಸ್ ಮಾಡಿ ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಗುರುಗ್ರಹದ ಬ್ಯಾಸ್ಲೆಟು ಮತ್ತು ನಮ್ಮಲ್ಲಿ ಸಿಗುವಂಥ ಗುರುಗ್ರಹದ ಬ್ಯಾಸ್ಲೆಟು ಮತ್ತು ಈ ಶನಿಗೆ ಸಂಬಂಧಪಟ್ಟಂಥ ಸ್ಟೋನ್ಸನ್ನು ನೀವು ಯೂಸ್ ಮಾಡಿದಾಗ ನಿಮ್ಮ ಕುಂಭರಾಶಿಯರಿಗೆ ಅಪಾರವಾದ ಕೀರ್ತಿ ಐಶ್ವರ್ಯವನ್ನು ಕೊಡುತ್ತೆ. ಕುಂಭರಾಶಿಯರಿಗೆ
ನಮ್ಮಲ್ಲಿ ಸಿಗುವಂಥ ಕ್ರಿಸ್ಟಲ್ಸ್ ಸಂಬಂಧಪಟ್ಟಂಥ ಗುರುಗ್ರಹದ ಬ್ರಾಸ್ಲೆಟು, ಶನಿಗ್ರಹ ಸಂಬಂಧಪಟ್ಟ ಬ್ರಾಸ್ಲೆಟನ್ನು ಯೂಸ್ ಮಾಡಿ ನೋಡಿ, ನಿಮ್ಗೆ ತುಂಬ ಪಾಸಿಟಿವ್ ಬರುತ್ತೆ. ನೋಡಿ, ಭಾಳ ಅದ್ಭುತವಾದ ವೈಬ್ರೇಷನ್. ನಾನು ಕೂಡ ಕುಂಭರಾಶಿನೇ ಆಗಿದ್ದೀನಿ, ನನಗೆ ಚೆನ್ನಾಗಿ ಗೊತ್ತಿರೋದ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀನಿ. 100% ಗುರು ನಿಮಗೆ ಲಾಭವನ್ನು ಕೊಡ್ತಾನೆ, ಶನಿ ಲಾಭವನ್ನು ಕೊಡ್ತಾವನೆ, ರಾಹು ರಾಸಲಿದ್ದಾನೆ, ವಿಪರೀತ ರಾಜಯೋಗನ ಕೊಡ್ತಾನೆ, ಮತ್ತು ಭಾಳ ನೆಮ್ಮದಿಯನ್ನು ಕೊಡ್ತಾನೆ. ಕುಂಭರಾಶಿಯವರು ನಿಮ್ಮ ಲೈಫಲ್ಲಿ ಯಾವತ್ತೂ ಯಾರಿಗೂ ಕಂಡವ್ರಿಗೆ ದುಡ್ಡನ್ನು ಇಸ್ಕೊಡೋಕ್ಕೆ ಹೋಗಬೇಡಿ. ಇದು ನಿಮ್ಮ ಲೈಫಲ್ಲಿ ಈ ತಪ್ಪನ್ನು ಯಾವತ್ತೂ ಮಾಡಬೇಡಿ. ಕುಂಭರಾಶಿಯವ್ರಿಗೆ ಬೇಗ ಕಾಯಿಲೆಗಳು ಬೀಳ್ತಾರೆ 100%. ಕುಂಭ ಅಂದರೆ ಬಿನ್ಗೆ ಬೇಗ ತೂತ ಮಾಡಿಬಿಡ್ತಾರೆ ಬೇರೆಯವರು 100%. ಹಾಗಾಗಿ ಕುಬೇರನ ಹುಟ್ಟಿದಂಥ ರಾಶಿ. ದುಡ್ಡನ್ನು ನೀವು ಕಾಪಾಡ್ಕೋಬೇಕು 100%. ಬೆನ್ನಿಗೆ ತೂತ ಮಾಡಿದ್ರೆ ತಲೆ ರಕ್ತ ಹೋಗುತ್ತಲ್ಲ, ಹಂಗೆ ಮನುಷ್ಯನಲ್ಲಿ ತಲೆ ತೂತ ಮಾಡಿದ್ರೆ ರಕ್ತ ಆಚೆ ಹೋಗುತ್ತೆ, ಬೆನ್ನಿಗೆ ತೂತ ಮಾಡಿದ್ರೆ ನೀರು ಆಚೆ ಹೋಗುತ್ತೆ. ಹಾಗಾಗಿ ಕುಂಭರಾಶಿಗೆ ವಿಪರೀತ ಟೈಮ್ ಚೆನ್ನಾಗಿದೆ. ನೀವು ಎಲ್ಲ ರೀತಿಯಲ್ಲೂ ಧೈರ್ಯ ಮಾಡಿ, ಸಾಲ ಮಾಡಿ, ಬಿಗ್ನೆಸ್ ಮಾಡಿ ತುಂಬ ಕ್ಲಿಕ್ ಆಗ್ತೀರ. ಒಳ್ಳೆಯದಾಗಲಿ. ದೇವರು ನಿಮ್ಗೆ ತುಂಬ ಚೆನ್ನಾಗಿಟ್ಟಿರಲಿ. ಧನ್ಯವಾದಗಳು. ಮೀನರಾಶಿಯರಿಗೆ ಅಪಾರವಾದ ದುಃಖ, ನೋವು, ಸಂಕಟ, ಪ್ರಾಬ್ಲಮ್ ಎಲ್ಲ ನೋಡಿದ್ದೀರ. ಈ ಪ್ರಾಬ್ಲಮಿಂದ ನೀವು ಆಚೆ ಬರಬೇಕು ಅಂತ ತುಂಬ ಒದ್ದಾಡ್ತಾ ಇದ್ದೀರ. ಸಾಕಷ್ಟು ಜನ ಕಷ್ಟದಲ್ಲಿದ್ದೀರ. 100% ನಿಮ್ಮ ಮನೆ ವಾಸ್ತುಗಳು ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ನಿಮ್ಮ ಟೈಮ್ ತುಂಬ ಕೆಟ್ಟಿದ್ರೆ, ನಿಮ್ಮ ಜಾತಕದಲ್ಲಿ 10th ಲಾರ್ಡ್ ಕೆಟ್ಟಿದ್ರೆ ತುಂಬ ಕಷ್ಟದಲ್ಲಿ ಸಿಗಾಕಿರ್ತೀರ. ನಿಮ್ಮ ಮೀನರಾಶಿಯವರಿಗೆ ಭಾಳ ಸಾಕಷ್ಟು ದಶೆಗಳು ಎಲ್ಲ ಆಪೋಸಿಟಾಗಿ ನಡೀತಿದ್ರೆ ಕೂಡ, ಭುಕ್ತಿಗಳು ನಡೀತಿದ್ರೆ ಕೂಡ ಕಷ್ಟಗಳು ತುಂಬ ಇರುತ್ತೆ. ಆದರೆ ಇದೇ 6ನೇ ತಿಂಗಳು 2ನೇ ತಾರೀಕಿಂದ 10ನೇ ತಿಂಗಳು 31ನೇ ತಾರೀಕುವರೆಗೂ ಗುರು ಚೇಂಜ್ ಆಗಿ ಕಟಕ ರಾಶಿಗೆ ಬರೋದ್ರಿಂದ, ನಿಮ್ಮ ರಾಶಾಧಿಪತಿ ಉಚ್ಚ ಸ್ಥಾನದಂಥ ಇಷ್ಟವಾದಂಥ ಮನೆಗೆ ಬರೋದ್ರಿಂದ ನಿಮಗೆ ಗುರುಬಲ ಭಾಳ ವಿಶೇಷವಾಗಿ ತುಂಬ ಜಾಸ್ತಿ ಇರೋದ್ರಿಂದ ನಿಮಗೆ ತುಂಬ ಪಾಸಿಟಿವ್ನ ಅನುಭವಿಸ್ತೀರ. ನೀವು ಅಂದರೆ ಹೆಂಗೆ ಅಂದರೆ, ಒಂದು 5 ಕೋಟಿ ಸಾಲ ಮಾಡಿಬಿಟ್ಟು ಇವಾಗ 1 ಕೋಟಿ ಸಾಲ ತೀರಿಸಿದ್ರೆ ಕಷ್ಟ ಆಗುತ್ತೆ. ಭಾಳ ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಮೀನರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳು, ದುಃಖಗಳು ಎಲ್ಲವೂ ಕೂಡ ನೋಡಿರ್ತೀರ. ಭಾಳ ಆನೆ ಕಷ್ಟ ಇರಬೇಕು ಕಷ್ಟ. ಮೀನರಾಶಿಯವರಿಗೆ ಸಿಕ್ಕಾಬಟ್ಟೆ ಎನರ್ಜಿ ಜಾಸ್ತಿ ಆಗ್ತೈತೆ, ತುಂಬ ಇಂಪ್ರೂವ್ಮೆಂಟ್ ಆಗ್ತಾಯಿರ. ತುಂಬ ಒಳ್ಳೆಯದಾಗಲಿ, ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಮೀನರಾಶಿಯವ್ರಿಗೆ ಏನಪ್ಪ ಅಂದರೆ, ಒಂದು ಯೋಗ, ಅದ್ಭುತವಾದ ಯೋಗ, ಐಶ್ವರ್ಯ ಎಲ್ಲನೂ ಕೊಡೋದ್ರಿಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಲಕ್ಕನ್ನು ಚೇಂಜ್ ಮಾಡುತ್ತೆ, ಲಕ್ಕನ್ನು ಕೊಡುತ್ತೆ. ಹಾಗಾಗಿ ಈ ಲಕ್ಕನ್ನು ನೀವು ಬಳಸ್ಕೊಳ್ಳಿ. 152 ದಿವಸ ಬಂಗಾರದಂಥ ಒಂದು ಟೈಮು, ಭಾಳ ವಿಶೇಷವಾದ ಒಂದು ಟೈಮು. ನಿಮ್ಮ ಲೈಫಲ್ಲಿ ಊಹೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಇಂಥ ಒಂದು ಟೈಮನ್ನು ನೀವು ತುಂಬ ಕಷ್ಟಪಟ್ಟು ನಿಮ್ಮ ಒಳ್ಳೆ ಟೈಮಾಗಿ ಬಳಸ್ಕೊಳ್ಳಿ. ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿ. ಮೀನರಾಶಿಯವರಿಗೆ ತುಂಬ ಅಂದರೆ, ರಾಶಿ ಗುರು ಬಂದಿರೋದು ತುಂಬ ಒಳ್ಳೆಯದು, ಗುರು ದೃಷ್ಟಿ ಇರೋದು ಒಳ್ಳೆಯದು, ಶನಿ ರಾಶಿಲಿರೋದು ಒಳ್ಳೆಯದು. ನಿಮ್ಮ ಲೈಫಲ್ಲಿ ಆಲಂಗುಡಿ ಗುರು ಟೆಂಪಲ್ಲು, ತಿರುಚೆಂದೂರು ಸುಬ್ರಹ್ಮಣ್ಯ ಸ್ವಾಮಿ ಭಾಳ ವಿಶೇಷವಾಗಿ, ಇಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗಳನ್ನ ಅಟೆಂಡ್ ಮಾಡೋದು, ಮತ್ತು ನಿಮ್ಮ ಮನೆಯಲ್ಲಿ ಭಾಳ ವಿಶೇಷವಾಗಿ ಗುರುಗೆ ಸಂಬಂಧಪಟ್ಟಂಥ ಸ್ಟೋನ್ ಇಡೋದು, ದಕ್ಷಿಣಾಮೂರ್ತಿ ಇಟ್ಟು ಪೂಜೆ ಮಾಡೋದು, ನಿಮ್ಮ ಸಾಲಗಳು ತೀರುತ್ತೆ, ಮತ್ತು ಮದುವೆಗಳಾಗುತ್ತೆ, ಮತ್ತು ನಿಮ್ಮ ಪ್ರಾಬ್ಲಮ್ ತೀರುತ್ತೆ. ನಿಮ್ಮ ಲೈಫಲ್ಲಿ ತುಂಬ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ದೇವ್ರು ನಿಮ್ಮನ್ನ ತುಂಬ ಚೆನ್ನಾಗಿಟ್ಟಿರ್ತಾನೆ ಅಂತಲ್ಲಿ ಈ ಒಂದು ಗುರು 152 ದಿವಸ ನಿಮಗೆ ತುಂಬ ಮಳೆ ಬೆಳೆ ರಾಶಿಗೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಡೆವಲಪ್ಮೆಂಟ್ ಆಗ್ತೀರ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ. ಅಷ್ಟ ಐಶ್ವರ್ಯನೂ ಕೊಡ್ತಾನೆ ಮೀನರಾಶಿಯವರಿಗೆ. ಇಂಥ ಒಂದು ಟೈಮನ್ನ ಮಿಸ್ ಮಾಡ್ಕೋಬೇಡಿ. ಇದನ್ನು ನನಗೇನು ಆಗ್ತಾಯಿಲ್ಲ, ಏನು ಆಗ್ತಾಯಿರೋದು ನೆಗೆಟಿವ್ ಹೇಳಿ ನಿಮ್ಮ ಲೈಫನ್ನು ಹಾಳು ಮಾಡ್ಕೋಬೇಡಿ. ಎಲ್ಲವೂ ಕೂಡ ಪಾಸಿಟಿವ್ ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಮತ್ತು ಈ ಒಂದು ಗುರುಗ್ರಹ ಅಷ್ಟ ಐಶ್ವರ್ಯ ಕೊಡೋದ್ರಿಂದ ನೀವು ಗುರು ಪ್ರಾರ್ಥನೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗುರು ಯೋಗವನ್ನು ಪಡ್ಕೊಳ್ಳಿ. ದೇವರು ನಿಮ್ಗೆ ತುಂಬ ಚೆನ್ನಾಗಿಟ್ಟಿರ್ತಾನೆ. ಒಳ್ಳೆಯದಾಗಲಿ. ಇಷ್ಟ ತನಕ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ನಿಮ್ಮ ಆರ್ಯವರ್ಧನ್ ಕ್ರಿಸ್ಟಲ್ ಆಸ್ಟ್ರೋ ನ್ಯೂಮರಾಲಜಿ ವಾಸ್ತು ನಮಸ್ಕಾರ. ಎಲ್ಲರಿಗೂ ಒಳ್ಳೆಯದಾಗಲಿ.